ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಈ ಮೇವಿನ ಬೀಜಗಳಾಗಿರ್ಬೋದು, ಇಲ್ಲ ಗೊಬ್ಬರದ ಗಿಡದ ಬೀಜಗಳಾಗಿರ್ಬೋದು, ಇದನ್ನು ಯಾವ ರೀತಿ ಬಿತ್ತನೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಸೊ ನನ್ನ ಹತ್ರ ತುಂಬ ಜನ ಆರ್ಡರ್ ಮಾಡಿ ಈ ಸೀಡ್ಸ್ನ ಬೈ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ. ಸೊ ಅದರಲ್ಲಿ ಏನೊಂದು ರಿಸ್ಕ್ ಆಗಿದೆ ಅಂತಂದರೆ, ಸೊ ಈ ಸೀಡ್ಸ್ನ ಬೈ ಮಾಡಬೇಕಾದ್ರೆ ತುಂಬ ಜನ ಫೋನ್ ಮಾಡಿ, ಸರ್ ಯಾವ ರೀತಿ ಬೈ ಮಾಡೋದು, ಅದಕ್ಕೆ ಪ್ರೈಸ್ ಎಷ್ಟು, ನೀವು ಯಾವ ರೀತಿ ನಮಗೆ ಕಳಿಸ್ಕೊಡ್ತೀರಾ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿರ್ತೀರ. ಹೇಗೇನು ನಿಮಗೆ ಸೀಡ್ಸ್ ಬಂದು ತಲುಪಿದ ಮೇಲೆ ಸರ್ ಇದನ್ನು ಯಾವ ರೀತಿ ಬಿತ್ತನೆ ಮಾಡಬೇಕು ಅಂತಲೂ ಕೂಡ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಹೆಂಗಾಗುತ್ತೆ ಅಂತಂದರೆ, ಫೋನ್ಗಳು ಬರ್ತಾ ಇರುತ್ತೆ, ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬರ್ತಾ ಇರುತ್ತೆ, ಆಮೇಲೆ ನಮ್ಮದು ಒಂದು ಸ್ವಲ್ಪ ಬಿಸ್ನೆಸ್ಸು ಅದು ಇದು ವರ್ಕಲ್ಲಿರ್ತೀವಿ, ಒಂಥರ ಒಂದೊಂದು ಟೈಮಲ್ಲಿ ಊಟ ಮಾಡೋಕ್ಕೂ ಬಿಡೋಲ್ಲ. ಸೊ ಅಷ್ಟೊಂದು ಫೋನ್ ಕಾಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತೆ. ಸೊ ಅದಕ್ಕೇ ಈ ಸಿಂಪಲ್ ವೀಡಿಯೋದಲ್ಲಿ ಯಾವ್ಯಾವ ಬೀಜಗಳನ್ನು ಯಾವ ರೀತಿ ಬಿತ್ತನೆ ಮಾಡೋದು ಅಂತ ಸಿಂಪಲಾಗಿ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಬನ್ನಿ, ಫಸ್ಟು ಒಂದು 15-16 ಥರದ ಬೀಜಗಳ ಬರೋನ್ನ ನಾನು ಸೇಲ್ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದು ಬೀಜದ ಬಗ್ಗೆನೂ ನಾನು ಇವತ್ತು ಮಾಹಿತಿ ನೀಡ್ಬಿಡ್ತೀನಿ ಸ್ನೇಹಿತರೆ. ಫಸ್ಟು ನೇಫಿಯರಿಂದ ಸ್ಟಾರ್ಟ್ ಮಾಡೋಣ. ನೇಫಿಯರು ಒಂದು ಇಂಪಾರ್ಟೆಂಟ್ ಆದಂಥ ಗ್ರಾಸು. ಕುರಿ, ಕೋಳಿ, ಮೇಕೆ, ಹಸು ಏನೇ ಸಾಕಿದ್ರು ಕೂಡ ನೇಫಿಯರ್ನ ನೀವು ಬೆಳೆಸಬೇಕಾಗುತ್ತೆ. ನೇಫಿಯರ್ ಅನ್ನುವಂಥದ್ದು ನೀವು ಬೆಳೆಸ್ಬೇಕಾದ್ರೆ ನೋಡಿ, ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಬೆಳೆಸಿರುವಂಥದ್ದನ್ನು. ಸೊ ಆಲ್ರೆಡಿ ಒಂದು ಬ್ಯಾಚ್ ಬೆಳೆದಿದೆ ನನ್ನ ಹತ್ರ, ಇದು ಹೊಸದಾಗಿ ಬಿತ್ತನೆ ಮಾಡಿರೋದು. ಸೊ ನಿಮ್ಗೊಂದು ಐಡಿಯಾ ಬರಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 3 ಅಡಿ ಇರಬೇಕಾಗುತ್ತೆ. ಒಂದು ಸ್ಟೆಮ್ಮಿಂದ ಇನ್ನೊಂದು ಸ್ಟೆಮ್ಗೆ 1 ಅಡಿಯಿಂದ 1.5 ಅಡಿ ಡಿಸ್ಟೆನ್ಸ್ ಇರಬೇಕಾಗುತ್ತೆ. ಸೊ ಆವಾಗ ನಿಮಗೆ ಒಳ್ಳೆ ಗ್ರೋತ್ ಬರುತ್ತೆ ನೇಫಿಯರ್ ಅನ್ನುವಂಥದ್ದು. ಸರ್ ನಮ್ಮ ಹತ್ರ ಲ್ಯಾಂಡ್ ಕಮ್ಮಿ ಇದೆ ಅನ್ನುವಂಥವ್ರು 1.5 ಅಡಿ 2 ಅಡಿ ಕೂಡ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಇಟ್ಕೋಬೋದು ಸ್ನೇಹಿತರೆ. ಸೊ ಮಧ್ಯೆ ಕಳೆ ಬೆಳೆದಿದೆ, ನಿಮ್ಗೆ ಕಾಣ್ತಾ ಇದೆ. ಸೊ ಆ ಕಳೆನ ಚಿಕ್ಕ ಟಿಲ್ಲರ್ಗಳು ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ತೆಗೆಯೋಣ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಾಯ್ತಿರ್ಬೋದು, ನೇಫಿಯರ್ನ ಆ ಕಡ್ಡಿನ ಸ್ವಲ್ಪ ಸ್ಲ್ಯಾಂಟಾಗಿ ಮನ್ಗಿಸ್ಬೇಕು. ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 3 ಅಡಿ ಇಲ್ಲ 2 ಅಡಿ, ಮಿನಿಮಮ್ 2 ಅಡಿ ಡಿಸ್ಟೆನ್ಸ್ ಇರಲೇಬೇಕು. ಸೊ ಕಡ್ಡಿಯಿಂದ ಕಡ್ಡಿಗೆ 1-1.5 ಅಡಿ ಡಿಸ್ಟೆನ್ಸ್ ಇರಬೇಕು. ಸೆಕೆಂಡು, ಈ ಬೇಲಿ ಮೆಂತೆಗೆ ಬನ್ನಿ. ಸೊ ಬೇಲಿ ಮೆಂತೆ ಇಲ್ಲಿ ಕಾಣ್ತಾ ಇರ್ಬೋದು ಯಾವ ರೀತಿ ಬಿತ್ತನೆ ಮಾಡಿದ್ದೀನಿ ಅಂತ. ಸೊ ಮಳೆಗಾಲದಲ್ಲಿ ಬೇಲಿ ಮೆಂತೆ ಸೀಡ್ಸ್ಗೆ ಯಾವುದೇ ರೀತಿಯ ಬಿಸಿ ನೀರಿನ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋಲ್ಲ. ಬಟ್ ಬೇಸಿಗೆಯಲ್ಲಿ ಮಾತ್ರ ನೀವು ಬಿಸಿ ನೀರಿನ ಟ್ರೀಟ್ಮೆಂಟ್ ಅವಶ್ಯಕತೆಯಾಗಿ ಕೊಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಒಂದು ಕ್ಲಿಪ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನೀವು ಅದನ್ನು ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಸೊ ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಬೇಲಿ ಮೆಂತೆ ಸೀಡ್ಸ್ನ. ಸೊ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಬೇಲಿ ಮೆಂತೆ ಸೀಡ್ಸ್ ಅನ್ನುವಂಥದ್ದು ಮಿನಿಮಮ್ 2 ಅಡಿ ಡಿಸ್ಟೆನ್ಸ್ ಇರಬೇಕಾಗುತ್ತೆ. ನಾನಿಲ್ಲಿ 3 ಅಡಿ ಡಿಸ್ಟೆನ್ಸ್ನ ಕೊಟ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಸ್ಪೇಸ್ ಜಾಸ್ತಿ ಇದೆ. ನಿಮ್ಮ ಹತ್ರ ಸ್ಪೇಸ್ ಕಡಿಮೆ ಇದೆ, ಲ್ಯಾಂಡು ಕಮ್ಮಿ ಇದೆ, ಜಾಗ ಕಮ್ಮಿ ಇದೆ ಅಂತಂದರೆ ಮಿನಿಮಮ್ 1.5ಇಂದ 2 ಅಡಿ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಡಿಸ್ಟೆನ್ಸ್ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಈಗ ಒಂದು ವಿಚಾರ ತಿಳಿಸ್ತೀನಿ ನಾನು ನಿಮಗೆ. ಬೇಲಿ ಮೆಂತೆ, ಕುದುರೆ ಮೆಂತೆ, ಚೊಗಚೆ, ಕೋಎಫೆಕ್ಸ್ 31 ಮತ್ತು ಇನ್ನು ಸೆಣಬು, ಯಾವುದು ಸ್ಟೈಲೋ ಅಮೆಟಾ, ಇವೆಲ್ಲ ಕೂಡ ಇದೇ ರೀತಿ ಬಿತ್ತನೆ ಮಾಡಬೇಕಾಗುತ್ತೆ. ಯಾವುದು ಸಣ್ಣದಾಗಿ ಬೆಳೆಯುತ್ತೆ, ಒಂದು 4-5 ಫೀಟ್ ಹೈಟಾಗಿ ಬೆಳೆಯುವಂಥದ್ದು, ಮತ್ತು ಈ ಬಿತ್ತನೆ ಬೀಜ ಎಲ್ಲ ತುಂಬ ಸಣ್ಣದಾಗಿರುತ್ತೆ. ಸೊ ಎಲ್ಲನೂ ಇದೇ ರೀತಿ ಬೆಳಿಬೇಕಾಗುತ್ತೆ. ಯಾವ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಮಿನಿಮಮ್ 2 ಅಡಿ ಡಿಸ್ಟೆನ್ಸ್ ಇರಬೇಕಾಗುತ್ತೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ. ಸೊ ಮ್ಯಾಕ್ಸಿಮಮ್ ಅಂದರೆ 3 ಅಡಿ ಡಿಸ್ಟೆನ್ಸ್ ಇಟ್ಕೊಂಡ್ರೆ ನೀವು ಅದು ಒಳ್ಳೆ ಫಲವತ್ತಾಗಿ ಒಳ್ಳೆ ನ್ಯೂಟ್ರಿಷನ್ನು ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಎಲ್ಲದಕ್ಕೂ ಇದೇ ಸಿಸ್ಟಮ್ಮು. ಸೊ ಬೇಲಿ ಮೆಂತೆ, ಕುದುರೆ ಮೆಂತೆ, ಚೊಗಚೆ, ಕೋಎಫೆಕ್ಸ್ 31 ಮತ್ತು ಸೆಣಬು, ಯಾವುದು ಮಲ್ಟಿ ಕಟ್ಟಿಂಗ್ ಇರುತ್ತಲ್ಲ ಎಲ್ಲನೂ ಇದೇ ಸ್ಟೈಲೋ ಅಮೆಟಾ, ಎಲ್ಲನೂ ಇದೇ ಸಿಸ್ಟಮ್ನ ಫಾಲೋ ಮಾಡಬೇಕಾಗುತ್ತೆ ಒಂದು ಸಾಲಿಂದ ಇನ್ನೊಂದು ಸಾಲು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಳೆ ಬೆಳೆದಿದೆ ಮಧ್ಯ. ಸೊ ಎಗೇನ್ ಈ ಕಳೆನ ರಿಮೂವ್ ಮಾಡೋಕ್ಕೆ ನಾನು ಪ್ಲ್ಯಾನ್ ಮಾಡಿ ಒಂದು ಚಿಕ್ಕ ಟಿಲ್ಲರ್ ಬರುತ್ತೆ, ಆ ಟಿಲ್ಲರ್ದು ಕೂಡ ಫೋಟೋ ತೋರಿಸ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿ ಕಳೆನ ತೆಗಿತೀನಿ. ಸೊ ಇವಾಗ ನಾನು ಹಾಕಿರುವಂಥದ್ದೆಲ್ಲ ಮಳೆಗೆ ಹಾಕಿರುವಂಥದ್ದು. ಸೊ ಇನ್ನೂ ಡ್ರಿಪ್ನ ಮಾಡಿಲ್ಲ. ಏನಕ್ಕೆ ಅಂತಂದರೆ ಇನ್ನು 6 ಮಂತ್ಸು ನಮಗೆ ಕೆನಲ್ ವಾಟ್ರು ಪ್ರೊವೈಡ್ ಇರುತ್ತೆ ಜನವರಿ ಗಂಟ. ಸೊ ಅದಕ್ಕೋಸ್ಕರ ನಾನು ಮಳೆಗೆ ಹಾಕಿದ್ದೀನಿ. ಸೊ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಅರ್ಧ ಫೀಟ್ ಹೈಟ್ ಬಂದ ತಕ್ಷಣ ನಾನು ಇದನ್ನು ಟಿಲ್ಲರ್ ಯೂಸ್ ಮಾಡಿ ಕಳೆನೆಲ್ಲ ತೆಗಿತೀನಿ ಸ್ನೇಹಿತರೆ. ಸೊ ಬೇಲಿ ಮೆಂತೆ, ಕುದುರೆ ಮೆಂತೆ, ಚೊಗಚೆ ಮತ್ತು ಸ್ಟೈಲೋ ಅಮೆಟಾ ಇವೆಲ್ಲದಕ್ಕೂ ಇದೇ ಸಿಸ್ಟಮ್. ಯಾವ್ಯಾವುದು ಗಿಡಗಳು ಸಣ್ಣ ಬಿತ್ತನೆ ಬೀಜಗಳಿರುತ್ತಲ್ಲ ಎಲ್ಲ ಕೂಡ ಇದೇ ಸಿಸ್ಟಮ್. ಸೊ ಗೊತ್ತಾಯ್ತಲ್ಲ. ನೆಕ್ಸ್ಟು ಬರೋಣ, ಮರದ ಜಾತಿದು ನಿಮಗೆ ಅಗಸೆ, ಗ್ಲಿರಿಸೀಡಿಯಾ, ನುಗ್ಗೆ, ಆಮೇಲೆ ಸುಬಾಬುಲ್ಲ, ಇವಕ್ಕೆ ಬನ್ನಿ, ಬುರ್ಗ, ಇವಕ್ಕೆ ಬಂದರೆ ಸ್ನೇಹಿತರೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಮಿನಿಮಮ್ 4 ಅಡಿ ಡಿಸ್ಟೆನ್ಸ್ ಇರಬೇಕಾಗುತ್ತೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಿಮ್ಮ ಇಷ್ಟ. ನೀವು 6 ಅಡಿನಾದರೂ ಡಿಸ್ಟೆನ್ಸ್ ಕೊಟ್ಕೊಳ್ಳಿ, 7 ಅಡಿನಾದರೂ ಡಿಸ್ಟೆನ್ಸ್ ಕೊಟ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಬಟ್ ನಿಮ್ಮ ಹತ್ರ ಲ್ಯಾಂಡ್ ಯಾವ ರೀತಿ ಇರುತ್ತೆ ಆ ರೀತಿ. ಇಲ್ಲ ಸರ್ ನಾವು ಸುತ್ತ ಮೀನ್ಸ್ ನಾವೇನು ಮೇವಿನ ಬೀಜಗಳು ಬೆಳೆದಿದ್ದೀವಿ, ಸ್ಟೈಲೋ ಅಮೆಟಾ, ಈ ಬೇಲಿ ಮೆಂತೆ, ಕುದುರೆ ಮೆಂತೆ ಇವನ್ನೆಲ್ಲ ಬೆಳೆದಿದ್ದೀವಲ್ಲ ಅದು ಸುತ್ತ ಹಾಕೊಳ್ತೀವಿ ಅಂದರೆ ಸೊ ನೀವು ಹಾಕೊಳ್ಬೋದು. ಇಲ್ಲ ಸರ್ ನಾನು ಕಾಂಪೌಂಡ್ ಥರ ಹಾಕೊಳ್ತೀನಿ ಅಂದರೂ ಕೂಡ ನೀವು
ಸುತ್ತ ನಿಮ್ಮ ಕಾಂಪೌಂಡು ಮೀನ್ಸ್ ನಿಮ್ಮ ಬಾರ್ಡ್ರಿಗೆ ಹಾಕೋಬೋದು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 4-5 ಅಡಿ ಡಿಸ್ಟೆನ್ಸ್ ಇದ್ದರೆ ಒಳ್ಳೆ ಈಲ್ಡ್ ಬರುತ್ತೆ. ನೀವು 1 ಅಡಿ ಡಿಸ್ಟೆನ್ಸಲ್ಲಿದ್ದರೂ ಕೂಡ ಅದು ಬೆಳವಣಿಗೆ ಹೊಂದುತ್ತೆ, 2 ಅಡಿ ಡಿಸ್ಟೆನ್ಸಲ್ಲಿದ್ದರೂ ಕೂಡ ಅದು ಬೆಳವಣಿಗೆ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಏನಿಲ್ಲ. ಬಟ್ ಏನಾಗುತ್ತೆ, ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಮೇವು ನಿಮ್ಮ ಸಾಕು ಪ್ರಾಣಿಗಳಿಗೆ ಸಿಗಲ್ಲ. ಸೊ ಅದರಿಂದ ಕೇಳಿಸ್ಕೊಳ್ಳಿ, ಅಗಸೆ, ಸುಬಾಬುಲ್ಲು, ನುಗ್ಗೆ, ಗ್ಲಿರಿಸೀಡಿಯಾ, ಬೂರ್ಗ ಇವು ಈ ರೀತಿ ನೀವು ಬೆಳಿಬೇಕಾಗುತ್ತೆ. ಇವೆಲ್ಲ ಮರದ ಜಾತಿಯ ಮೇವು. ಸೊ ಹೈಟಾಗಿ ಬೆಳೆಯುತ್ತೆ. ನಾನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲ ಈ ಕಡೆ ನೋಡಿ ಅಗಸೆ, ಅದು ದೊಡ್ಡ ಮರ ಆಗಿದೆ ನೋಡಿ ಅಗಸೆ. ಸೊ ಆ ಅಗಸೆ ಒಂದು 6 ಇಯರ್ಸ್ ಆಗಿರುವಂಥದ್ದು. ಸೊ ಮರದ ಜಾತಿದನ್ನು ನೀವು ಮಿನಿಮಮ್ 5 ಅಡಿ 6 ಅಡಿ ಡಿಸ್ಟೆನ್ಸ್ ಕೊಡಬೇಕಾಗುತ್ತೆ ಒಂದು ಸಾಲಿಂದ ಒಂದು ಸಾಲಿಗೆ. ಇಲ್ಲ ಸರ್ ನಮ್ಮ ಹತ್ರ ಲ್ಯಾಂಡ್ ಇಲ್ಲ ಅನ್ನುವಂಥವ್ರು ಸೊ ಕಡಿಮೆ ಡಿಸ್ಟೆನ್ಸ್ ಆಗಬೇಕಾಗುತ್ತೆ. ಸೊ ಬೇಲಿ ಮೆಂತೆ, ಕುದುರೆ ಮೆಂತೆ, ಸಣ್ಣ ಬೀಜಗಳು ಯಾವುದಿದೆ ಅದೆಲ್ಲ ಏನಿಲ್ಲ, 1-1.5 ಅಡಿ ನೀವು ಗ್ಯಾಪು, 2 ಅಡಿ 3 ಅಡಿ ಸಾಲಿಗೆ ಗ್ಯಾಪ್ ಕೊಟ್ಟಿರ್ತೀರ. ಆ ಬೀಜಗಳನ್ನ ಹಾಕ್ಬೇಕಾದ್ರೆ ನೆಲನ 1 ಇಂಚು ಇಲ್ಲ 1.5 ಇಂಚು ಒಂದು ಗೆರೆ ಥರ ಎಳೆದು ಮರಳು ಜೊತೆಲಿ ಮಿಕ್ಸ್ ಮಾಡಾದರೂ ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಹಾಕ್ಬೋದು. ಸೊ ಅಷ್ಟು ಹಾಕಿದ್ರೆ ನಿಮಗೆ ಅದು ಒಳ್ಳೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಗ್ಲಿರಿಸೀಡಿಯಾನ ತುಂಬ ಜನ ಬೈ ಮಾಡ್ತಾಯಿದ್ರೆ. ಗ್ಲಿರಿಸೀಡಿಯಾ ಯಾವ ರೀತಿ ಹಾಕೋದು, ಸೊ ಜೋಳ ಇರುತ್ತೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫೋಟೋದಲ್ಲಿ, ಈ ರೀತಿ ಜೋಳ ಬಿತ್ತನೆ ಮಾಡೋ ಥರ ಬಿತ್ತನೆ ಮಾಡ್ಬೋದು. ನುಗ್ಗೆ ಮತ್ತು ಗ್ಲಿರಿಸೀಡಿಯಾ ತುಂಬಾ ಕಾಸ್ಟ್ಲಿ. ನೀವು ಅಮೆಝಾನ್ಗಳಲ್ಲಿ ಚೆಕ್ ಮಾಡಿದ್ರೆ ಬರೀ ಒಂದು 300 ಸೀಡ್ಸ್ಗೆ 300 ರೂಪಾಯಿ ಇರುತ್ತೆ, 800 ಸೀಡ್ಸ್ಗೆ 500 ರೂಪಾಯಿ ಇರುತ್ತೆ. ಯಾವುದೋ ನುಗ್ಗೆ ಮತ್ತು ಗ್ಲಿರಿಸೀಡಿಯಾ. ಅಗಸೆ ಸ್ವಲ್ಪ ಪರವಾಗಿಲ್ಲ. ಅವುಗಳನ್ನು ನೀವು ಪ್ಯಾಕೆಟ್ ಮಾಡಿ ಬೆಳೆಸಿದ್ರೆ ಇನ್ನೂ ಉತ್ತಮ. ನೀವು ಡೈರೆಕ್ಟಾಗಿ ನೆಲಕ್ಕೆ ಹಾಕೋದ್ಕಿಂತ ಪ್ಯಾಕೆಟ್ ಮಾಡಿ ಬೆಳೆಸಿದ್ರೆ ಇನ್ನೂ ಉತ್ತಮ. ಯಾಕಂದರೆ ಹೋಯ್ತು ಅಂದರೆ ಒಂದು ಸರಿ 500,000 ಹೋಗುತ್ತೆ. ಸೊ ಅದರಿಂದ ಪ್ಯಾಕೆಟ್ ಮಾಡಿ ಅಗಸೆ, ಗ್ಲಿರಿಸೀಡಿಯಾ ಇವುಗಳನ್ನು ಪ್ಯಾಕೆಟ್ ಮಾಡಿ ಬೆಳೆಸಿದ್ರೆ, ಬೆಳೆದು 1.5 ಅಡಿ 2 ಅಡಿ ಆದಮೇಲೆ ನೆಲಕ್ಕೆ ಹಾಕಿದ್ರೆ ಇನ್ನೂ ಉತ್ತಮ. ಇಲ್ಲ ಸರ್ ನಮ್ಮ ಲ್ಯಾಂಡ್ನ ನೀಟಾಗಿ ರೋಟಿವೇಟ್ರ್ ಓಡಿಸಿದ್ವಿ ಅಂದರೆ ನೀವು ಡೈರೆಕ್ಟಾಗಿ ಈ ಜೋಳ ಬಿತ್ತನೆ ಮಾಡ್ತಾರಲ್ಲ ಅದೇ ರೀತಿ ಬಿತ್ತನೆ ಮಾಡಿದ್ರೆ, ಸೊ ಈ ಬೀಜಗಳೆಲ್ಲ ಸ್ವಲ್ಪ ಸೈಜಾಗಿರುತ್ತೆ. ಅಗಸೆ, ಸುಬಾಬುಲ್ಲ, ಗ್ಲಿರಿಸೀಡಿಯಾ, ಬೂರ್ಗ, ನುಗ್ಗೆ ಇವೆಲ್ಲ ಕೈಗೆ ಸಿಗುತ್ತೆ. ನಾವು ಬಿತ್ತನೆ ಮಾಡ್ಬೋದು ಒಂದೊಂದೇ ಸೀಡ್ಸ್ನ. ಸೊ ಆ ರೀತಿ ಬಿತ್ತನೆ ಮಾಡಬೇಕಾಗುತ್ತೆ. ನಾವು ಒಂದೊಂದು ಸೀಡ್ಸ್ನ ಬಿತ್ತನೆ ಮಾಡೋಕ್ಕಾಗಲ್ಲ, ಅವುಗಳನ್ನು ಮರಳಲ್ಲಿ ಮಿಕ್ಸ್ ಮಾಡಿ 1 ಇಂಚು ನೆಲನ ಒಂದು ಗೀರ್ ಹಾಕ್ದಂಗೆ ಹಾಕಿ, ಸೊ ಅದರೊಳಗೆ ಇದನ್ನು ನೀವು ಮರಳು ಜೊತೆ ಮಿಕ್ಸ್ ಮಾಡಾದರೂ ಹಾಕ್ಬೋದು, ಇಲ್ಲ ಆ ರೀತಿ ಕೂಡ ಹಾಕ್ಬೋದು. ಸೊ ಇಷ್ಟೇ ಈ ಬೀಜಗಳನ್ನು ಬಿತ್ತನೆ ಮಾಡುವಂಥ ವಿಧ. ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಒಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.